ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಿಸ್ಲಾಕ್ಸ್. ಬೆಳಿಗ್ಗೆ ಒಬ್ಬ ಬ್ರದರ್ ಬಂದಿದ್ರು. ಬ್ರೋ ಹೇಳಿ ಬ್ರೋ ಏನಾಯ್ತು ಅಂದ್ರೆ, ಬ್ರೋ ನನ್ ಮಗ ಜೋರ ಕಿತ್ಬಿಟ್ಟ ಬ್ರೋ, ನನ್ ಕಟ್ಟಾಯ್ತು ಅಂದ್ರು. ಏನ್ ಬ್ರೋ ಹಿಂಗ್ ಹೇಳ್ತಾ ಇದೀರಾ? ಏನ್ ಕಿತ್ತ ಏನ್ ಕಟ್ಟಾಯ್ತು ತೋರ್ಸಿ ಬ್ರೋ ಹಂಗೆ ಅಂದೆ. ನೋಡಿ ಬ್ರೋ, ನನ್ ಮೊಬೈಲ್ ಚಾರ್ಜ್ ಹಾಕಿದ್ರೆ ನನ್ ಮಗ ಜೋರ ಕೇಬಲ್ ನ ಕಿತ್ಬಿಟ್ಟ, ಚಾರ್ಜಿಂಗ್ ಪಿನ್ ಕಟ್ಟಾಯ್ತು ಅಂದ್ರು. ಏನೋ ಕಟ್ಟಾಯ್ತು ಅನ್ಕೊಂಡೆ ಅಲ್ಲ ಬ್ರೋ ಅಂತ ಮೊಬೈಲ್ ಇಸ್ಕೊಂಡು ಓಪನ್ ಮಾಡಿ ಹಳೆ ಚಾರ್ಜಿಂಗ್ ಪಿನ್ ಎಲ್ಲ ತೆಗ್ದಾಕಿ ಹೊಸ ಚಾರ್ಜಿಂಗ್ ಪಿನ್ ಹಾಕಿ ರೆಡಿ ಮಾಡಿ ಅವ್ರಿಗೆ ಕೊಟ್ಟೆ. ನೆಕ್ಸ್ಟ್ ಅಪ್ಡೇಟ್ KFL ಅವರು ಅವರ ಪ್ರೈಮ್ ಟೈಮ್ ಅಲ್ಲಿ ದೊಡ್ಡ ಇನ್ಫ್ಲೂಯೆನ್ಸರ್ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಪ್ರಪಂಚದ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಬೇಕಾಗಿತ್ತು. ಸೋಷಿಯಲ್ ಮೀಡಿಯಾ ಯಾವಾಗ ದೊಡ್ಡದಾಗಿ ಬೆಳೆಯುತ್ತೋ ಅವಾಗ KFL ಅವರು ಒಬ್ಬ ಜೋಕರ್ ತರ ಕಾಣಿಸ್ತಾರೆ. ಅವ್ರಿಗೆ ದೊಡ್ಡ ದೊಡ್ಡ ವಿಮರ್ಶೆಗಳೆಲ್ಲ ಬರುತ್ತೆ, ಜೋಕರ್ ತರ ಟ್ರೀಟ್ ಮಾಡ್ತಾರೆ ಜನಗಳೆಲ್ಲ. ಆದ್ರೆ ಅವರು ಅದಕ್ಕೆ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡಿಲ್ಲ. ಇಂತಹ ಟೈಮಲ್ಲಿ ಯುದ್ಧ ನಡೀತಾ ಇರುವಾಗ ಇರಾನ್ಗೆ ಮತ್ತು ಅಮೆರಿಕಾಗೆ ಯಾರು ಹೋಗಕ್ ಧೈರ್ಯ ಮಾಡಲ್ಲ. KFL ಅವರು ಹೋದ್ರು. ಏನಕ್ಕೆ? ಶಾಂತಿಯ ಮಾತುಕತೆ ಮಾತಾಡೋದಕ್ಕೆ. KFL ನಡೆಸಿದ ಮಾತುಕತೆಗಳಿಂದ ಅಮೆರಿಕ, ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ನಿಲ್ಸ್ತದೋ ಇಲ್ಲ ಗೊತ್ತಿಲ್ಲ. ಆದ್ರೆ ಇಂಥ ಟೈಮಲ್ಲಿ ಅಲ್ಲಿ ತನಕ ಹೋಗಿ ಶಾಂತಿಯ ಮಾತುಕತೆ ಮಾತಾಡಿದಾರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಏನಂತೀರಾ ಗಾಯ್ಸ್? KFL ಅವ್ರನ್ನ ಈ ಜನರೇಷನ್ ಜೋಕರ್ ಅಂತೀರಾ, ಇಲ್ಲ ಇವಾಗ ನಡೀತಾ ಇರೋ ಯುದ್ಧಗಳನ್ನ ನಿಲ್ಸೋಕೆ ಪ್ರಯತ್ನ ಮಾಡ್ತಿರೋ ಪೀಸ್ ಮೇಕರ್ ಅಂತೀರಾ? ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಮಿಸ್ಲಾಕ್ಸ್ ಚಾನಲ್ಸ್ ನ ತಪ್ಪದೆ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.